ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿ ಸ್ಪೆಷಲ್ ಬೈ ಟಿ ಸಿ. ಸೊ ಇವತ್ತು ಬಂದ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತಿದೆ, ನೆಕ್ಸ್ಟ್ ವೀಕು ವರಮಹಾಲಕ್ಷ್ಮಿ ಪೂಜೆ ಇದೆ. ಸೊ ವರಮಹಾಲಕ್ಷ್ಮಿ ಪೂಜೆ ಅಂದ್ರೆ ಒಂಥರ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ನನಗಂತೂ ಚಿಕ್ಕವಳಿಂದನೂ ಈ ಹಬ್ಬ ಬಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡ್ತೀವಿ ದೇವಿಗೆ. ಆ ಹಬ್ಬ ಬೆಳಗ್ಗೆ ಎದ್ದು ಸೀರೆ ಎಲ್ಲ ದೇವರಿಗೆ ಉಡಿಸಿ, ಸೊ ಅದೊಂಥರ ಖುಷಿನೇ ಬೇರೆ. ಸೊ ಅದು ಮೀಶೋದಲ್ಲಿ ನನಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಏನಕ್ಕೆ ವೀಡಿಯೋ ಮಾಡಬಾರ್ದು ಅಂತೇಳಿ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ. ಸೊ ಈ ಪ್ರಾಡಕ್ಟ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ನಾವು ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಏನೇನು ತೊಗೊಂಡಿದ್ದೀನಿ ಮತ್ತು ಕ್ವಾಲಿಟಿ ಹೆಂಗಿದೆ ಅಂತೆಲ್ಲ. ಫಸ್ಟ್ ಬಂದುಬಿಟ್ಟು ನಾವು ವರಮಹಾಲಕ್ಷ್ಮಿ ಮುಖ ಆರ್ಡರ್ ಮಾಡಿದ್ದೆ. ಸೊ ಮನೇಲಿದೆ, ಬಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ ಚೆಕ್ ಮಾಡೋಣ ಅಂತ ಆರ್ಡರ್ ಮಾಡಿದ್ದೆ. ಸೊ ಇದು ವರಮಹಾಲಕ್ಷ್ಮಿ ಮುಖ. ಸೊ ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿದೆ, ಏನೇನು ಡ್ಯಾಮೇಜ್ ಆಗಲಾರ್ದ ಹೋಗಲಿ ಅಂತೇಳಿ ಬಬಲ್ ಪ್ಯಾಕಿಂಗ್ ಎಲ್ಲ ಮಾಡಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ. ಅಲಂಕಾರನೂ ಅವರೇ ಮಾಡಿಬಿಟ್ಟಿದ್ದಾರೆ. ಸ್ಟೋನಿಂದ ಮಾಡಿದ್ದಾರೆ ಮತ್ತು ಬೀಡ್ಸು ನೋಡಿ ಮೂಗುತಿನೂ ಇಟ್ಟಿದ್ದಾರೆ. ಈ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ, ನೋಡಿ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ಇಡ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನೋಡೋಣ ಇಡೋಣ ಯಾವಾಗಾದ್ರು ಒಂದ್ಸಲ ಅಂತೆಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕಾಯಿ ಹೊಡಿಯೋದು. ಆ್ಯಕ್ಚುಲಿ ಮನೇಲಿ ಇರಲಿಲ್ಲ, ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಟೈಲ್ಸ್ ಇರುತ್ತಲ್ಲ, ಕೆಳಗಡೆ ಹೊಡೆದಾಗ ಅದು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ನೋಡಿ, ಇದ್ರ ಹಿಂದ್ಗಡೆ ಈ ಥರ ದಪ್ಪ ಇದೆ, ಎಲ್ಲಿಗೂ ಸರಿಯಲ್ಲ ಇದು ಪ್ಲೇಟು. ಇದನ್ನಿಟ್ಟು ಕಾಯಿ ಹೊಡಿಬೋದು, ಮತ್ತು ಕಾಯಿ ಸುಲಿಯೋಕ್ಕೂ ಕೊಟ್ಟಿದ್ದಾರೆ ಅವರು. ಕಾಯಿ ಹೊಡೆದಾಗ ನೀಟಾಗಿ ಹೊಡೆಯುತ್ತೆ. ನೋಡಿ ಕ್ವಾಲಿಟಿ ಹೇಗಿದೆ ಕಾಣುತ್ತಿದೆ. ಇದೆಲ್ಲ ತುಂಬ ದಪ್ಪ ಇದೆ. ಸರಿ, ಇದನ್ನು ಕೂಡ ಕಾಯಿ ಸುಲಿಯೋಕ್ಕೆ ತುಂಬ ಈಸಿ ಅನಿಸುತ್ತೆ. ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಹಂಗೆ ಸುಮ್ಮನೆ ಸ್ಕ್ರೋಲ್ ಮಾಡ್ತಿದ್ದೆ, ಬಟ್ ತುಂಬ ಕಡಿಮೆ ಬೆಲೆಗೆ ಸಿಕ್ತು ನನಗೆ. ಪ್ರೈಸಸ್ನ ಹಾಗೆ ಹಾಕ್ತೀನಿ ವಿಡಿಯೋದಲ್ಲಿ ನೋಡಿ. ಇದು ಬಂದ್ಬಿಟ್ಟು ಇದು ತುಪ್ಪದ ದೀಪ ಅಂತಾರಲ್ವಾ, ಸ್ವಲ್ಪ ತುಪ್ಪ ಥರನೇ ಇದೆ, ಚೆನ್ನಾಗಿದೆ. ಐ ಥಿಂಕ್ ಸ್ವಲ್ಪ ಏನೋ ವ್ಯಾಕ್ಸ್ ಆ್ಯಡ್ ಮಾಡಿರ್ಬೋದು ಅಂದ್ಕೊಳ್ತೀನಿ. ಓಪನ್ ಮಾಡಿ ತೋರಿಸಿ ನೋಡಿ, ಈ ಥರ ಬಂದಿದೆ. ಈ ಥರ ಇದೆ ಬಂದಾಗ ನೋಡಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ. ಕ್ವಾಲಿಟಿ ಸಖತ್ತಾಗಿದೆ. ಇದು ದೀಪ ದೇವಸ್ಥಾನಕ್ಕೆ ಹೋದಾಗ, ಎಲ್ಲಿಗಾದ್ರೂ ಹೋದಾಗ ತುಪ್ಪದ ದೀಪ ಹಚ್ಬೇಕಂದ್ರೆ ಈಸಿಯಾಗಿರುತ್ತೆ ಕ್ಯಾರಿ ಮಾಡೋಕ್ಕೂ. ತುಂಬ ಚೆನ್ನಾಗಿದೆ. ನೀವು ಒಂದು ವೇಳೆ ನಾವು ಬ್ಯಾಗಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕಂತಂದರೆ ಬ್ಯಾಗಲ್ಲಿ ತುಪ್ಪ ಇಟ್ಕೊಂಡು ಹೋದಾಗ ಅದು ಸೋರ್ಬಿಡುತ್ತೆ. ಮತ್ತು ಅದು ಸಪ್ರೇಟ್ ದೀಪ ಬತ್ತಿ ತೊಗೊಂಡು ಹೋಗ್ಬೇಕು, ಆ ಟೆನ್ಷನ್ನೇ ಇರೋಲ್ಲ. ಈ 1-2 ಪೀಸ್ 3 ಪೀಸ್ ಒಂದು ಸಣ್ಣ ಬಾಕ್ಸಲ್ಲಿ ಹಾಕೊಂಡ್ಬಿಟ್ರೆ ನಾವು ದೇವಸ್ಥಾನಕ್ಕೆ ಹೋದಾಗ ಚೆನ್ನಾಗಿ ನೀಟಾಗಿ ದೀಪನ ಹಚ್ಬೋದು. ಇದು ಈಸಿಯಾಗಿರುತ್ತೆ. ಬಂದ್ಬಿಟ್ಟು ಇದು ನೋಡಿ, ಪ್ಯಾಕಿಂಗ್ ಎಷ್ಟು ನೀಟಾಗಿ ಮಾಡಿದ್ದಾರೆ. ಬರ್ತದೆ. ಇದು ಬಂದ್ಬಿಟ್ಟು ಇದು ಊದಿನ ಕಡ್ಡಿ ಇಡೋದು. ನನಗಿಷ್ಟ ಆಯ್ತು ಆ್ಯಕ್ಚುಲಿ. ಇದು ನೋಡಿ ಸಿರಾಮಿಕಲ್ಲಿ ಬಂದಿದೆ. ಇದರಲ್ಲಿ ಈ ಥರ ಇದೆ. ನಾವು ಊದಿನ ಕಡ್ಡಿ ಇಟ್ಟಾಗ ಇದೆಲ್ಲ ಇದರಲ್ಲೇ ಬೀಳುತ್ತೆ. ನಾವು ಆಮೇಲೆ ಜಾಡಿಸಿದಾಗ ನೋಡಿ ಈ ಥರ ಬರುತ್ತೆ. ಚೆನ್ನಾಗಿದೆ, ಕ್ವಾಲಿಟಿನೂ ಕೊಡ್ಬೋದು. ವರ್ತಿಟ್ಟು ಮನೆಗೆ ಜಾಸ್ತಿ ಏನಿಲ್ಲ, ಕಡಿಮೆ ಅಂಡರ್ ಬಜೆಟಲ್ಲೇ ಇದೆ. ಇದು ಒಂದು ಆರ್ಡ್ರ್ ಮಾಡಿದ್ದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಏನಂದರೆ ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ದಿನದಿಂದನೂ ಇಷ್ಟಿಷ್ಟೆಲ್ಲ ಹಾಕಿಟ್ಕೊಂಡಿದ್ದೆ ಇದನ್ನು. ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಈ ಥರ ಬರುತ್ತೆ ಹ್ಯಾಂಡಲು. ಎಷ್ಟು ಕ್ಯೂಟಾಗಿದೆ ಅಂದರೆ ಸಖತ್ತಾಗಿ ಇಷ್ಟ ಆಯ್ತು ನನಗಂತೂ. ನೋಡಿ ಈ ಥರ ಬರುತ್ತೆ ಒಳಗಡೆ. ಇದರಲ್ಲಿ ಲೋಬನ ಹಾಕಿ ನಾವು ಮುಚ್ಚಿ ಇಡ್ಬೋದು. ಮಾರ್ನಿಂಗು ನಾವೇನಾದರೂ ಈ ಥರ ಹಾಕಿ ಲೋಬನ ಹಾಕಿಟ್ರೆ ಮನೆಯೆಲ್ಲ ಹೊಗೆ ಆಗುತ್ತೆ. ಸೊ ಮಾರ್ನಿಂಗ್ ಅನ್ನೋದು ತುಂಬ ವೈಬ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ತರಿಸಿದ್ದೆ ನಾನು, ಪೂಜೆ ಮಾಡಿದಾಗ ಲೋಬನ ಹಾಕುತ್ತೆ ಅಂತಂದು. ಇದು ಸಖತ್ ಕ್ಯೂಟಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು
ಕುಬೇರ ಕಾಯಿನ್ಸ್ ಅಂತ ಹೇಳ್ತಾರೆ. ವರಮಹಾಲಕ್ಷ್ಮಿ ಪೂಜೆ ದಿನ ಇಡ್ತಾರೆ ಇವನ್ನ, 12 ಕಾಯಿನ್ಸ್ ಇಡ್ತಾರೆ. ಸೊ ನಾವು ಹೊರಗಡೆ ಈ ಟೈಮಲ್ಲಿ ಹೊರಗಡೆ ಹೋಗಿ ತರೋಕ್ಕಾಗಲ್ಲ ಅಂತೇಳಿ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗೇ ಬಂದಿದೆ, ಅಷ್ಟೇನು ಕೆಟ್ಟದಾಗಿ ಬಂದಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಆ ಪ್ರೈಸಿಗೆ ಹೊರತು ಹೊರಗಡೆ ತೊಗೊಂಡ್ರೆ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ ರೇಟು. ಒಂದೊಂದು 25 ರುಪೀಸು 20 ರುಪೀಸ್ ಹಂಗೆ ಬರುತ್ತೆ. ನನಗಿದು ತುಂಬ ಕಡಿಮೆ ಬೆಲೆ ಸಿಕ್ತು. ಈ ಥರ ಕುಬೇರ ಕಾಯಿನ್ಸ್ ಇರುತ್ತೆ, ಕುಬೇರನ ಚಿತ್ರ ಇರುತ್ತೆ, ಹಿಂದ್ಗಡೆ ಈ ಥರ ನಂಬರ್ಸ್ ಇರುತ್ತೆ. ಐ ಥಿಂಕ್ ಐಡಿಯಾ ಇರುತ್ತೆ ಅಂದ್ಕೊತಿದ್ದೀನಿ. ಯಾರೋ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಇದು. ಇದೊಂದು ಆರ್ಡ್ರ್ ಮಾಡಿದೆ. ಇದು ವರಮಹಾಲಕ್ಷ್ಮಿ ಪೂಜೆಗೆ ಬರ್ತಾರಲ್ವಾ, ಅದು ವಾಸನ ಕುಂಕುಮ ತೊಗೊಳಕ್ಕೆ ಅವ್ರಿಗೆ ಬರುತ್ತೆ ಅಂತೇಳಿ ಇನ್ನೊಂದು 2 ಸೆಟ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ ಅವು. ಸೊ ಇದು ಬಂದಿದೆ ಬ್ಲೌಸ್ ಪೀಸು, ತುಂಬ ಚೆನ್ನಾಗಿದೆ. ಈಗ ಅದು ಸಣ್ಣ ಇದು ಬ್ಲೌಸ್ ಪೀಸ್ ಬರುತ್ತಲ್ವ, ಅದೇನಾಗುತ್ತೆ ಅಂದರೆ ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆ ಅದು ಟ್ರಾನ್ಸ್ಫರೇ ಆಗ್ತಾ ಇರುತ್ತೆ. ಸೊ ಈ ಥರ ಡಿಸೈನರ್ ಏನಾದರೂ ಕೊಟ್ಟರೆ ಅವ್ರು ಹೊಲಿಸ್ಕೋಬೋದೇನೋ ಅಂತೇಳಿ ಈ ಥರ ಆರ್ಡ್ರ್ ಮಾಡಿದ್ವಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಅಂಡರ್ ಬಜೆಟಲ್ಲೇ ಬಂದಿರೋದು. ನಾವು ಹೊರಗಡೆ ತೊಗೊಂಡ್ರೆ ಜಾಸ್ತಿನೇ ಬೀಳುತ್ತೆ ರೇಟು. ಸೊ ನನಗೊಂದು ಕಡಿಮೆ ರೇಟಲ್ಲೇ ಬಿದ್ದಿದೆ, ಒಂದು 50 ರುಪೀಸ್ ಸಮಥಿಂಗ್ ಬಿದ್ದಿದೆ. ಇದು ಪ್ರೈಸ್ನ ನಿಮಗೆ ಇದರಲ್ಲಿ ಹಾಕ್ತೀನಿ ವಿಡಿಯೋದಲ್ಲಿ. ಇದೊಂದು ಕಲರ್ ಆರ್ಡ್ರ್ ಮಾಡಿದ್ದೆ, ಮತ್ತು ಇದೊಂದು ಕಲರ್ ಗ್ರೀನ್ ಕಲರು, ಮತ್ತು ವೈಟ್ ಒನ್ನು, ದಿಸ್ ಇಸ್ ರೆಡ್ ಒನ್ ಆ್ಯಂಡ್ ದಿಸ್ ಇಸ್ ಪಿಂಕ್ ಒನ್. ಒಂದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಮತ್ತು ಅದ್ರ ಜೊತೆ ಬ್ಲೌಸ್ ಜೊತೆ ಒಂದು ಸಣ್ಣ ಅರ್ಶಿನ ಕುಂಕುಮ ಕೊಡ್ತೀವಲ್ಲ, ಸೊ ಅದ್ರ ಬದಲು ಈ ಥರ ಕ್ಯೂಟಾಗಿರೋದು ಗೊತ್ತಾಗಿರುತ್ತೆ. ಇಲ್ಲಿದೆ ನೋಡಿ, ಈ ಥರ ವರಮಹಾಲಕ್ಷ್ಮಿ ಪೂಜೆ ಬಂದಾಗ ಬ್ಲೌಸ್ ಪೀಸ್ ಜೊತೆ ಕೊಟ್ಟರೆ ಚೆನ್ನಾಗಿರುತ್ತೆ. ಇದರಿಂದ ಮ್ಯಾಗ್ನೆಟ್ ಇದೆ, ನಾವು ಇದು ಬೇಕಾದ್ರೆ ಅರ್ಶಿನ ಕುಂಕುಮ ತೆಗೆದು ಫ್ರಿಜ್ಜಿಗೆಲ್ಲ ಮ್ಯಾಗ್ನೆಟ್ ಮಾಡ್ಕೋಬೋದು ದೇವತ್ತು. ಇಲ್ಲಾಂದರೆ ಡಬಲ್ ಸ್ಟಿಕ್ ಮಾಡಿ ನಾವು ಎಲ್ಲಾದರೂ ಹಚ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇದೊಂದು ಆರ್ಡ್ರ್ ಮಾಡಿದ್ದೆ. ಇವು ಬಂದುಬಿಟ್ಟು 12 ಪೀಸಸ್ ಏನೋ 24 ಪೀಸಸ್ ಬರುತ್ತೆ. 12 ಪೀಸಸ್ಸು ಇದೆ, 24 ಪೀಸಸ್ಸು ಇದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಡೆಕೋರೇಷನ್ಗೆ ಅಂತ ಒಂದಿಷ್ಟು ಐಟಮ್ಸ್ ತರಿಸಿದ್ದೆ. ಇವಂತೂ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಬಟ್ ಅಷ್ಟು ಕಡಿಮೆ ರೇಟಲ್ಲಿ ಒಂದು ಮೇ ಬಿ 200 ಒಳಗಡೆ ಇದೆ, 150 or 200 ಒಳಗಡೆ ಇದೆ. ಇನ್ನು ಒಂದು ಸೆಟ್ ತೊಗೊಂಡ್ರೆ ನಾವೆಲ್ಲ ಪೂಜೆ ಮಾಡಬೇಕಾರೆಲ್ಲ ಡೆಕೋರೇಷನ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದು ನಾನು ನಿಮ್ಗೆ ಅರೇಂಜ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಅಷ್ಟು ಚಿಕ್ಕದು ಬರುತ್ತೆ ಆಯಿತಾ. ಇದರಲ್ಲಿ 3 ಸೆಟ್ಸ್ ಆಫ್ ಇವು ಇರುತ್ತೆ ಡೆಕೋರ್ ಐಟಮ್ಸು. ಈ ಥರ 3 ಸ್ಟೆಪ್ಸ್ ಬರುತ್ತೆ, ನಿಮಗೆ ಕಾಣುತ್ತೆ ಇಲ್ಲ ಗೊತ್ತಿಲ್ಲ ನನಗೆ. ಈ ಥರ ಬರುತ್ತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ, ಅಲ್ಲಿನೂ ಅಲ್ಲಾಡಲ್ಲ, ಎಷ್ಟು ಇಟ್ಕೊಂಡು ನಿಂದಿರುತ್ತೆ ನೋಡಿ, ಆರಾಮಾಗಿರ್ಬೋದು. ಚೆನ್ನಾಗಿದೆ ಕ್ವಾಲಿಟಿ. ಇದು ಒಂದು. ನೆಕ್ಸ್ಟ್ ಬಂದುಬಿಟ್ಟು ಇದು ಆ್ಯಕ್ಚುಲಿ ನಾನು ಸೆಟ್ ಆರ್ಡ್ರ್ ಮಾಡಿದ್ದೆ ಆಯಿತಾ. ಇದು ಸ್ಯಾರಿ ಉಡ್ಸೋಕ್ಕೆ ಯೂಸ್ಫುಲ್ ಆಗುತ್ತೆ. ಅಯ್ಯೋ ಇದು ಡ್ಯಾಮೇಜ್ ಆಗಿ ಬಂದುಬಿಟ್ಟಿದೆ. ಆ್ಯಕ್ಚುಲಿ ನಾನು ರೀಪ್ಲೇಸ್ಮೆಂಟ್ ಹಾಕಿದ್ದೀನಿ, ಮೇ ಬಿ ಇನ್ನೊಂದು 2-3 ಡೇಸಲ್ಲಿ ಬರುತ್ತೆ ಅಂದ್ಕೊತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬನಷ್ಟೇ ಬಂದರೆ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ, ಇಲ್ಲಾಂದರೆ ಏನಾದರೂ ಆಲ್ಟರ್ನೇಟ್ ಹುಡ್ಕೋಬೇಕಾಗುತ್ತೆ. ಇದು ಈ ಥರ ಬರುತ್ತೆ ಆಯಿತಾ. ನಾವು ದೇವರಿಗೆ ಕಾಯಿ ಕೂಡಿಸ್ತೀವಲ್ವ, ಅದು ಲಕ್ಷ್ಮೀ ದೇವಿಗೆ, ಆವಾಗ ಅದ್ರ ಮೇಲೆ ಇಟ್ಟರೆ ನಮಗೆ ಸ್ಯಾರಿ ಉಡ್ಸೋಕ್ಕೆ ಮತ್ತು
ಫ್ಲವರ್ಸ್ನ ಹಾಕೋಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಇದು ಬಂದ್ಬಿಟ್ಟು ಹಿಂದೆ ಲಕ್ಷ್ಮಿ ಮುಖ ಇಟ್ಟಿರ್ತೀವಲ್ವ, ಹಿಂದೆ ಡೆಕೋರೇಷನ್ ಮಾಡಬೇಕು. ಇದನ್ನ ಯಾವ ರೀತಿ ಡೆಕೋರೇಷನ್ ಮಾಡ್ಬೇಕಂತ ನಿಮ್ಗೆ ತೋರಿಸ್ಕೊಡ್ತೀನಿ. ರೀಲ್ಸಲ್ಲಿ ಆಗಿರ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ. ಆರ್ಡರ್ ಮಾಡಿದ್ವಿ, ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಇದು ಜರ್ಮನ್ ಸಿಲ್ವರ್ ಆರ್ಡರ್ ಮಾಡಿದ್ದು. ಇದು ನನಗೆ ತುಂಬ ಕಡಿಮೆ ಬೆಲೆ ಸಿಕ್ತು ಆ್ಯಕ್ಚುಲಿ ಮೀಶೋದಲ್ಲಿ. ನಾವು ಹೊರಗಡೆ ಕೇಳಿದಾಗ ಮೋರ್ ದೆನ್ 1500 2000 ಆ ಥರ ಹೇಳಿದರು. ಬಟ್ ಟೂ ಆರ್ 3 ಪ್ಲೇಟ್ಸ್ಗೆ ಹೇಳಿದರು. ಬಟ್ ಇದರಲ್ಲಿ ನನಗೆ ಟೋಟಲ್ ಆಗಿ 4 ಬಂದಿದೆ ಆಯಿತಾ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಕಾಣ್ತಿದೆನಾ? ಐ ಹೋಪ್ ಕಾಣ್ತಿದೆ ಅಂದ್ಕೊಳ್ತಿದ್ದೀನಿ. ನೋಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ ಪ್ರೈಸ್ಗೆ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಅರೌಂಡು 700 ಸಮಥಿಂಗ್ ಬಿದ್ದಿರ್ಬೋದು ಅಂತ ಅಂದ್ಕೊಳ್ತಿದ್ದೀನಿ. ನಿಮ್ಮ ಪ್ರೈಸ್ ಎಲ್ಲ ಹಾಕ್ತೀನಿ, ನಾನು ಚೆಕ್ ಮಾಡಿದ್ರೆ. ನೋಡಿ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಇದರಲ್ಲಿ ನಾವು ಫ್ಲವರ್ಸ್ ಇಡ್ಬೋದು ಡೆಕೋರೇಷನ್ಗೆ, ಇಲ್ಲಾಂದರೆ ಅರ್ಶಿನ ಕುಂಕುಮ ಕೊಡೋಕೆ ಬಂದಿರ್ತಾರಲ್ವ, ಅವಾಗ ಬ್ಲೌಸ್ ಪೀಸ್ ಆಗಿರ್ಬೋದು, ಅಥವಾ ಇದು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಒಂದೇ ಪ್ಲೇಟಲ್ಲಾದ್ರೂ ಕೊಡ್ಬೋದು. ಅಂದರೆ ರಿಟರ್ನ್ ಗಿಫ್ಟ್ ಮಾಡ್ಬೇಕಂದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಕ್ಲಾಸ್ ಆಗಿರುತ್ತೆ. ನೋಡಿ ನೆಕ್ಸ್ಟ್ ಅಂದ್ಬಿಟ್ಟು ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಆಲ್ಮೋಸ್ಟ್ ಅಲ್ಲ ನನ್ನ ಕೈಗೆ ಎಷ್ಟು ದೊಡ್ಡದಾಗುತ್ತೆ. ಗ್ಲಾಸ್ ಫಿನಿಶ್ ಇದೆ, ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಂದು ನಮ್ಮ ಬೇಬಿದು ನೇಮಿಂಗ್ ಸೆರೆಮನಿ ಇತ್ತಲ್ಲ, ಅವಾಗ ತರಿಸಿದ್ದು. ಸೊ ವರಮಹಾಲಕ್ಷ್ಮಿ ಪೂಜೆಗೂ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ ತುಂಬ ಸಖತ್ತಾಗಿದೆ. ಈ ಥರ ಬರುತ್ತೆ ಆಯಿತಾ, ಈ ಥರ ಫುಲ್ ಫ್ಲವರ್ಸ್ ಬರುತ್ತೆ. ನಾನು ಈ ಥರ 2 ಸೆಟ್ಸ್ ತರಿಸಿದ್ದೀನಿ. ಒಂದು ಸೆಟ್ಟಲ್ಲಿ ಆಲ್ಮೋಸ್ಟ್ ಅಲ್ಲೋ 3 ಪೀಸಸ್ ಬರುತ್ತೆ. 3 ಪೀಸಸ್ ಬಂದು ನಮಗೆ ಚೆನ್ನಾಗಿ ಡೆಕೋರೇಷನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನಮ್ಮ ಬೇಬಿದು ನೇಮಿಂಗ್ ಸೆರೆಮನಿ ಯಾರು ನೋಡಿಲ್ವೋ ಹೋಗಿ ನೋಡ್ಕೊಂಬನ್ನಿ. ಡೆಕೋರೇಷನ್ ಮಾಡಿದ್ವಿ, ಈ ಫ್ಲವರ್ಸ್ ನೆಟ್ಟು ತುಂಬ ಚೆನ್ನಾಗಿದೆ. ಸೊ ವರಮಹಾಲಕ್ಷ್ಮಿ ಪೂಜೆಗೂ ಯೂಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು ಏನೇನು ಮಾಡ್ತೀನೋ ಅಂತ. ಈಗ ನಿಮ್ಗೆ ತೆಗೆದು ತೋರಿಸಿ ಅಂದರೆ ತೆಗೆದು ತೋರಿಸ್ತೀನಿ. ಐ ಥಿಂಕ್ ಆಯಿತು ಅಂತ. ಸೊ ಇದೆಲ್ಲ ಥಿಂಗ್ಸ್ ನಾನು ವರಮಹಾಲಕ್ಷ್ಮಿ ಪೂಜೆಗೆ ಆರ್ಡರ್ ಮಾಡಿದ್ದೀನಿ. ಇನ್ನೂ ಕೆಲವೊಂದಿಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೀನಿ, ಬಟ್ ಅವಿನ್ನೂ ಬಂದಿಲ್ಲ ನನ್ನ ಕೈಗೆ. ಇನ್ನು ವರಮಹಾಲಕ್ಷ್ಮಿ ಪೂಜೆ ಇನ್ನೊಂದು ವೀಕ್ ಇದೆ ಅಲ್ವಾ. ಸೊ ಮೇ ಬಿ ನಾಳೆನ ಅಂತ ಬರ್ತಿರ್ಬೋದು. ಕಮೆಂಟ್ ಬಾಕ್ಸಲ್ಲಿ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿರ್ಬೋದು, ಎಲ್ಲದಕ್ಕೂ ಲಿಂಕ್ಸ್ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ತೊಗೊಳ್ಳಿ. ಇನ್ನೂ ಕೆಲವೊಂದಿಷ್ಟು ಐಟಮ್ಸ್ ಇದೆ, ಅವನು ನೋಡ್ಬೇಕು ಹೆಂಗೆ ಬರುತ್ತೆ ಅಂತೆಲ್ಲ. ಸೊ ಆದರೆ ಮಾಡ್ತೀನಿ ವೀಡಿಯೋ, ಇಲ್ಲ ಅಂತಂದರೆ ಅದರಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಪೂಜೆ ದಿನ ಏನೇನು ಯೂಸ್ ಮಾಡ್ತೀನೋ ಇಲ್ಲ ಏನೇನು ಯೂಸ್ ಮಾಡ್ತೀನಿ ಅಂತಂದೇಳಿ ನೋಡೋಣ. ಸೊ ಈ ಸಲ ಬಂದ್ಬಿಟ್ಟು ನಮ್ಮ ತವ್ರ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿದ್ದೀನಿ. ಸೊ ಇವೆಲ್ಲ ಅವ್ರಿಗೆ ಏನೇನು ಬೇಕೋ ಅದನ್ನ ಆರ್ಡ್ರ್ ಮಾಡಿರೋದು. ನೋಡಬೇಕು ಯಾವ ರೀತಿ ಮಾಡ್ತೀನಿ ವರಮಹಾಲಕ್ಷ್ಮಿ ಪೂಜೆ. ಲಾಸ್ಟ್ ಟೈಮ್ ಅಂತ ನಾನು ಬೆಂಗಳೂರಲ್ಲಿ ಮಾಡಿದ್ದೆ. ಸೊ ಈ ಸಲ ನಾನು ಬಳ್ಳಾರಿಯಲ್ಲಿ ಮಾಡ್ತಿರೋದು. ನೋಡೋಣ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಬೇಬಿ ಇದೆ ಅಲ್ವಾ. ಸೊ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗಂತೂ ಈ ಫ್ಲವರ್ಸ್ ತುಂಬ ಸಿಕ್ಕಾಪಟ್ಟೆ ಈ ಸಲ ನನ್ನ ಕಣ್ಣು ಅವಾಗಲಿಂದನೂ ಇದ್ರ ಮೇಲೆ ಹೋಗ್ತಾ ಇದೆ. ಸೊ ಇದಾಗಿತ್ತು ನನಗೆ ಐಟಮ್ಸ್ ಏನೇನು ತರಿಸ್ಕೊಂಡಿದ್ದೆ ನಾವು ವರಮಹಾಲಕ್ಷ್ಮಿ ಪೂಜೆಗೆ ಅಂತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಯಾರಿ ಡ್ರಾಪಿಂಗ್ ಬಗ್ಗೆ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದಾಗಿತ್ತು ನನ್ನ ಸ್ಮಾಲ್ ವಿಡಿಯೋ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ, ಕಮೆಂಟ್ಸ್ ಮಾಡೋದ್ರಿಂದ ನನಗೂ ಒಂಥರ ಲೈಕ್ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಜೋಶ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.